ಇವತ್ತು ಲಾಸ್ಟ್ ಡೇ ಡಿಸ್ಚಾರ್ಜ್ ಇವತ್ತು ಸೆಕೆಂಡ್ ಕೋರ್ಸ್ ಮುಗೀತು. ಓಕೆ, ಈಗ ಫಸ್ಟ್ ಟೈಮ್ ಬಂದಿದ್ದು ಯಾವಾಗ? ನವಂಬರ್. ಏನು ಸಮಸ್ಯೆ ಐತೆ ಹೇಳಿ. ಎಷ್ಟು ವರ್ಷದಿಂದ ಇತ್ತು? 4 ವರ್ಷದಿಂದ. ಅದಕ್ಕೇನು ಟ್ರೀಟ್ಮೆಂಟ್ ನಡೀತೈತೆ ಅಲ್ಲಿ ಲೋಕಾಪುರದಾಗ? ಎಷ್ಟು ವಾರಕ್ಕೆ ಸಮಸ್ಯೆ ಆಕಿತ್ತು? ಡೈಲಿ ಆಗ್ತಿದ್ರಿ. ಮುಂದೆ ಹೆಚ್ಚಿಗೆ ಸಮಸ್ಯೆ ಏನು ಮಾಡ್ತಿದ್ರಿ? ಇಂಜೆಕ್ಷನ್ ಮಾಡ್ತಿದ್ರಿ ಅವರು. ಹಾಸ್ಪಿಟಲ್ ಹೋಗೋದು ರಾತ್ರಿ ಅಲ್ಲಿ ಹೋದಾಗ ಕಡಿಮೆ ಆಕೈತಿ. ಹೌದಾ? ಮನೆಗೆ ಏನೋ ಆಡೋದು ಕೆಲಸ ಆಕಿದ್ದಲ್ಲ, ಅಲ್ಲಿ ಹೋಗೋದು ಇಂಜೆಕ್ಷನ್ ತಗೊಳ್ಳೋದು. ಆಮೇಲೆ ಇದನ್ನ ಹಚ್ಚಿದ್ರ ಬಾಯಿಗೆ ಏನಾದ್ರು ನೆಬುಲೈಸೇಷನ್ ಇಂಜೆಕ್ಷನ್ ಕೊಟ್ಟು ಕಡಿಮೆ ಆಕೈತಿ. ಬಟ್ ವಾರಕ್ಕೆ 1-2 ಸಲ ಹಾಕಿದ್ರೆ ಒಮ್ಮೆ ಹಾಕಿದ್ರೆ ಸೀರಿಯಸ್ ಆಗಿ ಡೈಲಿ ಇರ್ತಿದ್ರಿ. ಡೈಲಿ 4 ವರ್ಷದಿಂದ. ಈಗ ಲಾಸ್ಟ್ ನವಂಬರ್ದ ಒಂದು ಕೋರ್ಸ್ ಟ್ರೀಟ್ಮೆಂಟ್ ಮಾಡಿದ್ವಿ, 11 ದಿವಸ 12 ಟ್ರೀಟ್ಮೆಂಟ್. ಅದಾದ್ಮೇಲೆ ಎಷ್ಟು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಆಯಿತು? 50% ಆಗಿತ್ತು. ಓಕೆ, ಬಂದಿಲ್ಲ. ಈಗ ಫೆಬ್ರವರಿ ಮಾರ್ಚ್ 5ಕ್ಕೆ ಬಂದಿವಿ. ಸೊ ಈಗ ನವಂಬರ್ದಿಂದ ಇಲ್ಲಿ ಒಂದು ಕೋರ್ಸ್ ಮುಗಿಸ್ಕೊಂಡು ಹೋದ್ಮೇಲೆ ಈ ಮಾರ್ಚ್ ಮಟ್ಟ ದವಾಖಾನೆ ಹೋಗಿದ್ರು ಇಲ್ಲ MNC? ಬಟ್ ಯಾವುದು ಅಲೋಪತಿ ಹಾಸ್ಪಿಟಲ್ ಹೋಗೇ ಇಲ್ಲ, ಅದ್ರಲ್ಲಿ ಸಮಸ್ಯೆ ಆಗೇ ಇಲ್ಲ, ಅಷ್ಟು ಸರಿ ಇತ್ತು. ಈ ಕೋರ್ಸ್ ಈಗ ಮುಗಿತು ಇವತ್ತಿಗೆ. ಎಷ್ಟು ಆರಾಮಾಗೈತಿ ಈಗ? 90% ರಿಕವರ್ ಐತಿ. ಫುಲ್ ಫ್ರೀ ಐತಿ, ಶ್ವಾಸ ಎಲ್ಲ ಕರೆಕ್ಟ್ ಐತಿ. ಆಮೇಲೆ ತೆಲುಗು ಪಟ್ಟ ಬಂದೇ ಇಲ್ಲ, ಪಟ್ಟ ಇಲ್ಲ. ಸೊ ಹೈ ಸಮಸ್ಯೆ ಒಳಗೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಅನುಕೂಲ ಆಗೈತಿ. ರಾತ್ರಿ ನಿದ್ದೆ ಚಲೋ ಆಗುತ್ತೆ. ಈಗ ಅಲೋಪತಿ ಹಾಸ್ಪಿಟಲ್ ಹೋಗ್ಬೇಕು ಅನ್ಸಂಗಿಲ್ಲ, ಇಂಜೆಕ್ಷನ್ ತಗೋಬೇಕು ಅನ್ಸಂಗಿಲ್ಲ, ಅಷ್ಟು ಇಂಪ್ರೂವ್ಮೆಂಟ್ ಐತಿ. ಸೊ ಇನ್ನೊಂದು 10% ಐತಿ ಅದು. ಸ್ವಲ್ಪ ಗುಳಿಗೆ ಔಷಧ ಕರೆಕ್ಟ್ ಆಗಬೇಕು. ಇನ್ನೊಂದು ತಿಂಗಳು ಗುಳಿಗೆ ಔಷಧ ಮಾಡಿದಪ್ಪ ಅಂದ್ರೆ ನೀವು ಒಂದು ಗುಳಿಗೆ ಮುಟ್ಟೋದಾಡ, ಇನ್ನೇನಿದೆ ದಪ್ಪ ಔಷಧ ಕೊಡ್ಬೇಕು ಅಷ್ಟೇ. ಆ ಪ್ರಕಾರ. ಓಕೆ, ಇನ್ನೊಂದು 10% ಕಡಿಮೆ ಐತಿ ಅಲ್ರಿ.